ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಲೈಫ್ ಜರ್ನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಶಾಪಿಂಗ್ ಹೋಗ್ತೀನಿ ಅಂತ ನಿಮಗೆಲ್ಲ ಹೇಳಿದ್ದೆ. ನಾನು ಎಲ್ಲಿ ಶಾಪಿಂಗ್ ಹೋಗಿದ್ದೆ, ಏನೇನು ಶಾಪಿಂಗ್ ಮಾಡಿದೆ ಅದೆಲ್ಲ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟಕ್ಕೂ ಈ ಶಾಪಿಂಗ್ ಯಾಕೆ ಅಂತ ಗೊತ್ತಾ? ನೆಕ್ಸ್ಟ್ ಮಂತಲ್ಲಿ ನಮ್ಮ ಕಸಿನ್ ಮ್ಯಾರೇಜ್ ಇದೆ. ಅವ್ರ ಮದ್ವೆಗೋಸ್ಕರನೇ ನಮ್ ಶಾಪಿಂಗ್. ನಾನ್ ರೆಡಿಯಾಗಿ ದೇವ್ರ ಪೂಜೆ ಮಾಡೋಣ ಅಂತ ಕೆಳಗ್ ಬಂದೆ. ಯೂಶಲಿ ಹೊರಗಡೆ ಹೊರಟ್ರೆ ಮಧ್ಯಾಹ್ನ ಊಟ ಹೊರಗಡೆನೆ ಇರುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆನೆ ಟಿಫನ್ ಮನೇಲೆ ಮಾಡ್ಕೊಂಡಾದ್ರು ಓಡೋಣ ಅಂತ ಎಲ್ರು ಟಿಫನ್ ಮಾಡಿದ್ವಿ. ಹೊರಗಡೆ ಹೋಗೋಣ ಅಂತ ನಾವ್ ಯಾವತ್ತು ಅನ್ಕೋತೀವೋ ಅವತ್ತೇ ಬೇಕು ಅಂತಾನೆ ಲೇಟ್ ಆಗುತ್ತೆ. ಆದ್ರೂ ಎಲ್ಲಾ ಕೆಲಸ ಮುಗಿಸಿ ಹೊರಗಡೆ ಹೊರಟ್ರೆ ಸ್ವಲ್ಪ ಸಮಾಧಾನ. ಇವತ್ ನಾನು ಏನೇನ್ ಶಾಪಿಂಗ್ ಮಾಡೋಣ ಅಂತ ಸ್ವಲ್ಪ ಮೈಂಡಲ್ಲೇ ಲೆಕ್ಕಾಚಾರ ಹಾಕಿ ನಾನ್ ನನ್ ಗಾಡಿ ತೆಗಿಯೋಣ ಅಂತ ಕೆಳಗ್ ಬಂದೆ. ಯಾಕೆ ಅಂದ್ರೆ ನಾನ್ ನನ್ ಗಾಡಿ ತೆಗೆದ್ರೇನೆ ನನ್ ಪಾರ್ಕಿಂಗ್ ಇಂದ ಕಾರ್ ಆಚೆ ತೆಗಿಯಕ್ಕಾಗುತ್ತೆ. ಕಾರ್ ಹೊರಗಡೆ ತೆಗೆದ್ಮೇಲೆ ನಾನು ನನ್ನ ಟೂ ವೀಲರ್ನ ಒಳಗಡೆ ಪಾರ್ಕ್ ಮಾಡಿ ಗೇಟ್ ಲಾಕ್ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ನಾವು ಹೊರಟಿದ್ದೆ ನಮ್ಮತ್ತೆ ಮನೆ ಕಡೆಗೆ. ಆನ್ ದಿ ವೇ ಹೋಗ್ಬೇಕಾದ್ರೆ ಅಲ್ಲೊಂದ್ ಕಡೆ ಮಧ್ಯದಲ್ಲಿ ದೇವ್ರು ಕೂರ್ಸಿದ್ರು. ದೇವ್ರ ಕೈ ಮುಕ್ಕೊಂಡು ನಮ್ಮ ಅತ್ತೆ ಮನೆ ಹತ್ರ ನಮ್ಮ ಮೈದಾ ಅವ್ರ ಫ್ಯಾಮಿಲಿನ ಕರ್ಕೊಂಡು ಹೊರಟ್ವಿ. ಅಂತೂ ಇಂತೂ ಹೋತಿಸ್ ಕಡೆ ಹೊರಟ್ವಿ. ನಮ್ ಕಾರ್ನ ಬೇಸ್ಮೆಂಟ್ ನಲ್ಲಿ ಪಾರ್ಕ್ ಮಾಡಿ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಾವು ಜಾಸ್ತಿ ಶಾಪಿಂಗ್ ಮಾಡಕ್ ಹೋಗ್ಲಿಲ್ಲ. ಯಾಕೆ ಅಂದ್ರೆ ನಮ್ಗಿಲ್ಲಿ ಡೈಲಿ ವೇರ್ಸ್ ಬಟ್ಟೆಗಳು ಬೇಕಾಗಿತ್ತು. ಎಷ್ಟೇ ಕ್ವಾಲಿಟಿ ಚೆನ್ನಾಗಿದ್ರು ಮದ್ವೆಗ್ ಮಕ್ಳಿಗೆ ಬೇಕಾಗಿರೋ ಬಟ್ಟೆ ಅಲ್ಲಿ ಸಿಗ್ಲಿಲ್ಲ. ಅದಕ್ಕೆ ನಾವು ಚಿಕ್ಕಪೇಟೆ ಕಡೆ ಹೊರಟ್ವಿ. ಚಿಕ್ಕಪೇಟೆಗೆ ಬರ್ತಿದ್ದಂಗೆ ನಾವು ಫಸ್ಟ್ ಬಟ್ಟೆ ಸೆಲೆಕ್ಟ್ ಮಾಡಿದ್ದೆ ನಮ್ಮ ಮೈದಂಗೆ, ನಮ್ಮ ಹಸ್ಬೆಂಡ್ಗೆ. ಅಷ್ಟೊತ್ತಾಗ್ಲೇ ಊಟದ ಟೈಮ್ ಆಗಿತ್ತು. ನಾವೆಲ್ಲ ಅದಕ್ಕೆ ಊಟ ಮಾಡ್ಕೊಂಡ್ ಬರೋಣ ಅಂತ ಹೊರಟ್ವಿ. ಊಟ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ಆ ಮಳೆಲೆ ನಾವು ನನ್ಗೆ ಮತ್ತೆ ಮಕ್ಳಿಗೆ ಬಟ್ಟೆ ಶಾಪಿಂಗ್ ಮಾಡಿದ್ವಿ. ಅಷ್ಟೆಲ್ಲ ಶಾಪಿಂಗ್ ಮುಗಿಸಿ ನಾವು ಮತ್ತೆ ಹೊರಟಿದ್ದೆ ಪೋತಿಸ್ ಕಡೆಗೆ. ಯಾಕಂದ್ರೆ ನಾವು ಮತ್ತೆ ಶಾಪಿಂಗ್ ಮಾಡೋಕ್ಕಂತೂ ಅಲ್ಲ, ನಮ್ ಕಾರ್ ಅಲ್ಲಿ ಪಾರ್ಕ್ ಮಾಡಿದ್ವಿ. ಜೊತೆಗೆ ನಾವು ಬೆಳಗ್ಗೆ ಪರ್ಚೇಸ್ ಮಾಡಿದ್ದ ಬಟ್ಟೆಗಳನ್ನ ಅಲ್ಲಿ ಕಲೆಕ್ಟ್ ಮಾಡ್ಬೇಕು.
ಇಡೀ ದಿವಸ ಓಡಾಡಿ ಓಡಾಡಿ ಎಲ್ರು ಫುಲ್ ಸುಸ್ತಾಗಿದ್ವಿ. ಮನೆಗೆ ಹೋಗಿ ಅಡ್ಗೆ ಮಾಡೋ ಸ್ಥಿತಿಲಿ ನಾವ್ ಯಾರು ಇರ್ಲಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಏನ್ ಪ್ಲಾನ್ ಮಾಡಿದ್ರು, ಎಲ್ರು ಹೋಟ್ಲಿಗೆ ಹೋಗೋಣ ಅಂತ ನಾವು ಹೊರಟಿದ್ದೆ ಸೀರೂಟ್ಗೆ. ವೀಕೆಂಡ್ ಆಗಿರೋದ್ರಿಂದ ಅಲ್ಲಂತೂ ಗಾನ ಭಜನ ಜೋರಾಗಿತ್ತು. ಊಟಕ್ಕೆ ಅಂತ ಹೋಗಿದ್ದಿದ್ ನಮ್ಗೆ ಅಲ್ಲಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು. ಯಾಕೆ ಅಂತೀರಾ? ನೀವೊಂದ್ಸಲಿ ನೋಡಿ, ನಿಮ್ಗೂ ಗೊತ್ತಾಗತ್ತೆ. ಈ ತರ ನಮ್ ದಿನ ಮುಗೀತು. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ಸ್ಮಿತಾಸ್ ಲೈಫ್ ಜರ್ನಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ಮುಂದಿನ ವಿಡಿಯೋಸ್ಗೆ ಕಾಯ್ತಾ ಇರಿ. ಬಾಯ್ ಬಾಯ್.